ಎಲ್ಲರಿಗೂ ನಮಸ್ಕಾರ ರೀ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಮಾಜ ಸೇವೆ ವಿಡಿಯೋ ಮಾಡ್ಬೇಕಂತ ಒಂದು ದೊಡ್ಡ ಆಸೆ, ದೊಡ್ಡ ಕನಸು ಮತ್ತು ಇದು ದೊಡ್ಡದಾಗಿ ಇರಲಿ ಅಂತ ನನ್ನ ಆಸೆ ಐತ್ರಿ. ಯಾಕಪ್ಪ ಅಂತಂದ್ರೆ ಚಿಕ್ಕ ವಯಸ್ಸಿಂದನೂ ಏನೋ ಒಂದು ಕಷ್ಟ, ಏನೋ ಒಂದು ಏಳು ಬೀಳು ನಾನು ನೋಡಿ ಬಂದಿದ್ದೀನಿ. ಸೊ ನನ್ನ ಕೈಲಾದಷ್ಟು ಬಡವರಿಗೆ ಹೆಲ್ಪ್ ಮಾಡಬೇಕು. ದುಡ್ಡಿಂದು ಸಮಸ್ಯೆ ಆಗಿರ್ಬೋದು, ಮತ್ತು ಅನ್ನದ ಒಂದು ಸಮಸ್ಯೆ ಆಗಿರ್ಬೋದು, ಆ ಹೊಟ್ಟೆ ನೋವು ಏನಂತ ನನಗೆ ಗೊತ್ತೈತಿ. ಅದಕ್ಕೆ ಅದೊಂದು ಏನೋ ಒಂದು ಸಮಸ್ಯೆ, ಏನೋ ಒಂದು ನನ್ನ ಕೈಲಾದಷ್ಟು ಹೆಲ್ಪ್ ಮಾಡ್ಬೇಕು ಅನ್ನೋ ಆಸೆ ಐತಿ. ಇನ್ನೊಂದು, ನಾನು ಪುರುಷರಿಗೆ ಮಾತ್ರ ಉಚಿತ ಆಟೋ ಸೇವ್ ಮಾಡಿದ್ದೆ. ಹಳೆಯ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಹಾಕಿದ್ದೀನಿ. ಈ ಒಂದು ಹೊಸ ಯೂಟ್ಯೂಬ್ ಚಾನಲಲ್ಲಿ ನಾನು ಹಾಕಿಲ್ಲ. ಸೊ ನೆಕ್ಸ್ಟ್ ಬರೋ ಕಂಟೆಂಟೇ ನಮ್ದು ಏನಪ್ಪ ಅಂದರೆ ಪುರುಷರಿಗೆ ಉಚಿತ ಆಟೋ ಸೇವೆ ಅಂತ. ಸೊ ಎಲ್ಲರೂ ಸಪೋರ್ಟ್ ಮಾಡಿರಿ. ಎಲ್ಲರೂ ನಿಮ್ದು ಎಷ್ಟು ಸಪೋರ್ಟ್ ಇರ್ತೈತಪ್ಪ ಅಂತಂದ್ರೆ ಅಷ್ಟು ನಾನು ಮಾಡೋಕ್ಕೆ ನನಗೆ ಅನುಕೂಲ ಆಕೈತಿ. ಯಾಕಂತಂದ್ರೆ ಈ ಒಂದು ಯೂಟ್ಯೂಬ್ ಚಾನಲ್ದಾಗ ನಾನು ಬೆಳಿಬೇಕಂದ್ರೆ ನಿಮ್ಮ ಒಂದು ಸಪೋರ್ಟ್ ಬೇಕು. ಸೊ ಇನ್ನೂ 4 ಜನಕ್ಕೆ ಹೆಲ್ಪ್ ಆಗಬೇಕು, ಇನ್ನೂ 4 ಜನಕ್ಕೆ ಎಲ್ಲ ರೀತಿ ಸೇವೆಗಳು ಸಿಗಬೇಕು ಅಂತಂದರೆ ನೀವು ನನಗೆ ಸಪೋರ್ಟ್ ಮಾಡೇಬೇಕು. ಆವಾಗಲೇ ನನಗೆ ಒಂದು ಅನುಕೂಲ ಆಗ್ತೈತಿ, ನಾನು ಮಾಡೋಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ನಿಮಗೆ ಇಷ್ಟ ಆದರೆ, ನಿಮಗೆ ಆಯ್ತಪ್ಪ ಇವ ಏನೋ ಒಂದು ಮಾಡ್ತಾನೆ, ಇವ ಏನೋ ಒಂದು ಜೀವನದಾಗ ಅಚೀವ್ಮೆಂಟ್ ಮಾಡ್ತಾನೆ, ಏನೋ ಒಂದು ಒಳ್ಳೆ ಕೆಲಸ ಮಾಡಾಕತ್ತಾನ ಅನ್ನೋರು ಮಾತ್ರ, ನಿಮಗೆ ಇಷ್ಟ ಆದರೆ ಮಾತ್ರ ನೀವು ನನಗೆ ಸಪೋರ್ಟ್ ಮಾಡಿರಿ. ಯಾರ್ಯಾರಿಗೂ ಸಪೋರ್ಟ್ ಮಾಡ್ತೀರಂತ, ಯಾರ್ಯಾರಿಗೂ ಲೈಕ್ ಕೊಡ್ತೀರಂತ, ಯಾರ್ಯಾರಿಗೂ ಕಮೆಂಟ್ ಕೊಡ್ತೀರಂತ. ಸೊ ನನಗೆ ಬೇಕಾಗಿದ್ದು ನಿಮ್ಮ ಸಪೋರ್ಟು, ನಿಮ್ಮ ಒಂದು ಏನು ಆಶೀರ್ವಾದ. ನಾನು ಅಷ್ಟೇ ಕೇಳ್ತಾ ಇರೋದು. ನಾನು ಇದನ್ನು ಬೇರೆ ರೀತಿ ವಿಡಿಯೋ ನಾನು ಮಾಡೋದೇ ಇಲ್ಲ. ಈ ಒಂದು ಯೂಟ್ಯೂಬ್ ಚಾನಲ್ದಾಗ ನಾನು ಮಾಡ್ತಾ ಇರೋದು ಒಂದೇ ಒಂದು ಕಂಟೆಂಟ್, ಅದು ಸಮಾಜ ಸೇವೆ, ಹೆಲ್ಪ್ ಮತ್ತು ನಾನಾ ಥರದ ಒಂದು ಸೇವೆ. ಅಂದರೆ ಬೇರೆ ಬೇರೆ ಕ್ಲೀನಿಂಗ್ ಆಗಿರ್ಬೋದು, ಅಂದರೆ ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡ್ರೆ ಸ್ವಚ್ಛತೆ ಬಗ್ಗೆ, ಸಾರ್ವಜನಿಕ ಒಂದು ದಾರಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಾವು ಇಟ್ಕೊಂಡಿರ್ತೀವಿ, ಅದೇ ರೀತಿ ಆಗಿರ್ಬೋದು. ಇನ್ನೊಂದು ಹೇಳ್ತೀನಿ, ಇವ ಏನಪ್ಪ ಹೆಲ್ಪ್ ಅಂತ ಹೇಳ್ತಾನೆ, ಹೆಲ್ಪ್ ಮಾಡ್ತಾನೆ, ಅದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾನೆ ಅಂತ ನೀವು ಅನ್ಕೋಬೋದು. ನೋಡಿರಿ, ನಾನು ಕಲ್ತಿದ್ದು ಕೂಡ ನಾನು ನೋಡಿರೋ ಪ್ರಕಾರ, ನಾನು ವಿಡಿಯೋ ನೋಡಿನೇ ಕೆಲವೊಬ್ರು ಹೆಲ್ಪ್ ಮಾಡಿ ನೋಡಿದ್ದೀನಿ. ಆ ಒಂದು ಖುಷಿ ಏನಿರ್ತೈತಲ್ಲ ನನಗಾಗೈತಿ. ಸೊ ಹಂಗೆ ನಾನು ಚೇಂಜ್ ಆಗಿದ್ದೀನಿ ಇವಾಗ. ಹಂಗೆ ರೀ, ನನ್ನ ಒಂದು ವಿಡಿಯೋ ನೋಡಿ ಒಂದಿಷ್ಟು ಮಂದಿ ಚೇಂಜ್ ಆಗ್ಬೋದು. ಒಂದಿಷ್ಟು ಮಂದಿ ಇದು ಈ ರೀತಿ ನಾವು ಮಾಡೋಣ, ಈ ರೀತಿ ನಾವು ಹೆಲ್ಪ್ ಮಾಡೋಣ ಅಂತ ಸ್ವಲ್ಪ ಚೇಂಜ್ ಆಗ್ಬೋದು, ಆ ಒಂದು ಉದ್ದೇಶಕ್ಕೆ. ಇನ್ನೊಂದು, ಈ ಒಂದು ಯೂಟ್ಯೂಬ್ ಚಾನಲ್ದಾಗ ಈಗ ನಾನು ಸಂಪಾದನೆ ಮಾಡಿ ಎಷ್ಟು ಸಂಪಾದನೆ ಮಾಡ್ಬೋದು ರೀ? 10,000-20,000 ನನ್ನ ಒಟ್ಟಿಗೆ ಸಾಲಲ್ಲ. ಸೊ ಅದಕ್ಕೆ ರೀ, ಈ ಒಂದು ಯೂಟ್ಯೂಬ್ ಚಾನಲ್ ಬಂದಂಥ ಅಮೌಂಟ್ ನಾನು ಏನು ಮಾಡ್ತೀನಿ, ಅದಕ್ಕೆ ನಾನು ಮುಡಿಪಾಗಿಡ್ತೀನಿ. ಅದಕ್ಕೋಸ್ಕರ ರೀ, ಈ ಏನೋ ಒಂದು ಮಾಡ್ತಾಯಿದ್ದೀನಿ, ಏನೋ ಒಂದು ಪ್ರಯತ್ನ ಪಡ್ತಾಯಿದ್ದೀನಿ. ಇವಾಗ ಸದ್ಯಕ್ಕೆ ನಾವು ಎಲ್ಲರೂ ಕೈಲೇ ಹಾಕ್ಲಾಕತ್ತೀವಿ. ಸೊ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು, ಆವಾಗಲೇ ನನಗೆ ಅನುಕೂಲ ಆಗೋದು. ಅದಕ್ಕೆ ಹೇಳಿದ್ರಿ, ಯಾರ್ಯಾರಿಗೂ ಸಪೋರ್ಟ್ ಮಾಡ್ತೀರಂತ ಸ್ವಲ್ಪ ಒಂದೇ ಒಂದು ನೀವು ಒಬ್ಬರು ನನಗೆ ಸಪೋರ್ಟ್ ಮಾಡಿದ್ರೆ, ನಿಜ ಹೇಳ್ತೀನಿ ರೀ, ಈ ಮಾತ್ರ ಯೂಟ್ಯೂಬ್ ಚಾನಲ ಪೂರ್ತಿ ಐಫ್ ಆಕೈತಿ. ಪೂರ್ತಿ ಅಂದ್ರೆ ಮುಟ್ಟಕ್ಕೆ ಆಗಲ್ಲ, ಆ ರೇಂಜಿಗೆ ಹೋಗ್ತೈತಿ. ಕೆಲಸ ಮಾತ್ರ ಭಾಳ ಅದಾವ ತಲೆಯಾಗ, ಭಾಳ ಮಾಡ್ಬೇಕು ಅನ್ನೋದು ಐತಿ ಕೆಲಸ ನನಗೆ. ಅದಕ್ಕೆ ನಿಮ್ಮ ಸಪೋರ್ಟ್ ನನಗೆ ಬೇಕು. ಅದಕ್ಕೆ ನಾನು ಕೇಳ್ತಿರೋದು. ಯಾಕೆ ಈ ರೀತಿ ಪದೇ ಹೇಳಾಕತ್ತೀನಪ್ಪ ಅಂದರೆ, ಇಷ್ಟು ಸಾರಿ ನಾನು ಮಾಡ್ಬೇಕಂತ ಅಂದ್ಕೊಂಡು ಮಿಲಿಯನ್ ಗಟ್ಟಲೆ ಯೂಸ್ ಆಗಿದೆ. ಇದರಲ್ಲಪ್ಪ ಅಂತಂದ್ರೆ, ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮಿಲಿಯನ್ ಗಟ್ಟಲೆ ಯೂಸ್ ಆಗೈತಿ. ಬಟ್ ನನಗೆ ಬಂದಿದ್ದು ಬರೀ 1,000 ಫಾಲೋವರ್ಸ್ ಬಂದಾರ. ನೋಡಿರಲ್ಲ, ನಾನು ಮಾಡ್ತಾಯಿರೋದೇ ನಿಮಗೋಸ್ಕರ. ಸೊ ನೀವೇ ಹಿಂಗೆ ಮಾಡಿದ್ರೆ, ಅದಕ್ಕೆ ಹೇಳಿದ್ರಿ. ನಿಜ ಹೇಳ್ತೀನಿ, ನಿಮ್ಮ ಸಪೋರ್ಟ್ ನನಗೆ ದಯವಿಟ್ಟು ಬೇಕು ರೀ. ನಿಮ್ಗೆ ಇಷ್ಟ ಆದರೆ ನನಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ನಿಮ್ಗೆ ಅನಿಸಿದ್ನೇ ಮಾಡಿರಿ, ಆಯಿತಾ? ನೀನು ಈ ರೀತಿ ಮಾಡಿದ್ರೆ ಈ ಬೆಟ್ರ, ಈ ರೀತಿ ಚೇಂಜ್ ಆಗು, ಈ ರೀತಿ ಏನಾದರೂ ನೀವು ಕಮೆಂಟ್ ಮಾಡಿರಿ, ನಾನು ಅದನ್ನು ತೊಗೋತೀನಿ, ಬೇಡ ಅನ್ನಲ್ಲ. ಯಾಕಂದರೆ ನೀವು ಬೇಕು, ನಿಮ್ಮ ಕಮೆಂಟು ಬೇಕು ನನಗೆ. ಅದಕ್ಕೆ ಸಪೋರ್ಟ್ ಮಾಡ್ತೀರ ಅಂತ ಅನ್ಕೋತೀನಿ. ನೆಕ್ಸ್ಟ್ ವೀಕ್ ಅಥವಾ ಒಂದು 10 ದಿನ ಆಗ್ಬೋದು ವೀಡಿಯೋ ಬರ್ಬೇಕಂತಂದರೆ, ದಯವಿಟ್ಟು ನನಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ವೀಡಿಯೋದಾಗ.